ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೊ ಸಂಖ್ಯೆಗಳ ವಿಚಾರ ತಿಳಿಸ್ತಾ ಇದ್ದೀವಿ. ನಮ್ಮ ಸಂಖ್ಯೆ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ಇನ್ನು 6, 15, 24 ಸೊ ಎಲ್ಲವೂ ಕೂಡಿದಾಗ 6 ಸಂಖ್ಯೆ ಬರುತ್ತೆ. ಇವರು ಯಾವ ದೇವರ ಆರಾಧನೆ ಹೆಚ್ಚಿನ ಮಟ್ಟದಲ್ಲಿ ಮಾಡಿದಾಗ ಸಕ್ಸಸ್ ಬೇಗ ಸಿಗುತ್ತೆ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇವರು ಒಂದು ರೀತಿಯ ಅಕ್ಕಯ್ಯ. ಯಾಕೆ ನಾನು ಅಕ್ಕಯ್ಯ ಅಂತೀನಿ ಅಂತಂದರೆ, ಲಕ್ಷ್ಮೀಪ್ರದರು. ಅಂದರೆ ಅವ್ರಿಗೇನು ಗೊತ್ತಾ, ತುಂಬ ಯಥೇಚ್ಛವಾಗಿ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಇವರು ಹೇಳಿದ್ದು ನಡೆದೋಗುತ್ತೆ. ಒಂದೊಂದ್ಸಲ ಹೇಳಿದ್ದು ನಡೆದೋಗುತ್ತೆ. ಅಂದರೆ ನಾಲ್ಗೆ ಮೇಲೆ ಮಚ್ಚೆ ಇರೋರು ಹೇಳಿದ್ದಾಗತ್ತೆ ಅಂತ ಆ ರೀತಿ. ಹಾಗೆ ಇವರು. ಆಮೇಲೆ ಇವ್ರ ಆಲೋಚನೆಗಳು ಯಾರಿಗೂ ಹೇಳಿದ್ದು ನಡೆಯುತ್ತೆ ಅಂದರೆ ಇವ್ರಿಗೆ ನಡೆಯಲ್ವಾ, ಆದರೆ ಈ ಆಲೋಚನೆ ವಿರುದ್ಧ ದಿಕ್ಕಿನಲ್ಲಿದ್ದಾಗ ನಡೆಯಲ್ಲ. ಹಾಗಾಗಿ ಏನು ನೀವು ಅಂತಂದರೆ, ನಿಮ್ಮ ಕಳಕಳೆಯ ಒಂದು ಮನವಿ, ಒಂದು ಪ್ರಾರ್ಥನೆ ಅಂತಂದರೆ, ಈ 6ನೇ ತಾರೀಕಿನವರು ನೋಡಿ, ನಿಮಗೊಂದು ಆಪೋಸಿಟ್ ಕೂಡ ಡೈರೆಕ್ಷನ್ ಹೆಂಗೆ ಕೊಡಬಲ್ಲೆ ಅಂತಂದರೆ, ಎಂದಾದರೂ ನೀವೇನಾದರೂ ಬಹುಶಃ ಮರೆತಿದ್ದರೂ ಕೂಡ ವರಮಹಾಲಕ್ಷ್ಮಿ ಹಬ್ಬ, ಶ್ರೀಕೃಷ್ಣ ಜನ್ಮಾಷ್ಟಮಿ ಇವೆರಡು ಮರಿಬಾರದು. ಈ ಡೇಟ್ನವರು 6 ಹುಟ್ಟಿರೋರು. ಕತ್ತಲೆ ಬಹುಶಃ ನಮ್ಮ ಬದುಕಲ್ಲಿ ತುಂಬ ಕತ್ತಲೆ. ನೀವು ಆವಾಗ ಒಂದೊಂದು ಮಾಡೋದು ಅಂತೆಲ್ಲ ಆಗಲಿಲ್ಲ ಅಂತಂದರೆ, ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು 6ನೇ ತಾರೀಕು ಹುಟ್ಟಿರೋರು ಅಷ್ಟ ಕಷ್ಟಗಳು ತೊಲಗಿಸ್ಕೊಂಡು ನಾವು ಐಶ್ವರ್ಯಕ್ಕೆ ಹತ್ತಿರ ಆಗಬೇಕು ಅಂತಂದರೆ ಬೆಣ್ಣೆ ಅಲಂಕಾರ ಕೃಷ್ಣನಿಗೆ ಮಾಡಿಸಿ, ಮಕ್ಕಳಿಗೆ ಏನಾದರೂ ತಿಂಡಿ ತಿನ್ನಿಸ್ಕೊಡಿ ಅಥವಾ ಅವ್ರು ಹಾಕೋ ವೇಷಭೂಷೆಗಳನ್ನು ಕೊಡಿಸ್ಕೊಡಿ. ಜೊತೆಗೆ ವರಮಹಾಲಕ್ಷ್ಮಿಯಂದು ಮನೆಗೆ 8 ಜನ ಮುತ್ತೈದರನ್ನ ನಿಮ್ಮ ಶಕ್ತಿಯಾನುಸಾರ ಮುತ್ತೈದೆಯನ್ನು ಕರೆದು ಬಿಟ್ಟು ವಸ್ತ್ರದಾನವನ್ನು ನೀವು ಆ ಒಂದು ಭೋಜನಾದಿನ ಹೊರಗೆ ಮಾಡಿಸುವಂಥ ಕೆಲಸವನ್ನು, ಇವೆರಡು ಪ್ರಧಾನ. ನಿಮಗೆ ನಿಮ್ಮ ಬದುಕಲ್ಲಿ ದೊಡ್ಡ ಮಟ್ಟದ ಐಶ್ವರ್ಯವನ್ನು ಕಂಡುಕೊಳ್ಬೇಕಾದ್ರೆ 6ನೇ ತಾರೀಕಿನ ಪಾತ್ರ. ಇನ್ನು 6ನೇ ತಾರೀಕಿನವರೆಗೆ ಸಂಬಂಧಪಟ್ಟ ಈ ಡೇಟ್ಗೆ ಇನ್ನು ಯಾರು ಶುಕ್ರನಿಗೆ ಸಂಬಂಧಪಟ್ಟದ್ದು ಏನು ಅಂತಂದರೆ ದೈತ್ಯ ಗುರು, ರಾಕ್ಷಸರ ಗುರು. ಈತ ಒಂದು ಮಿರಾಕಲ್ ಮಾಡ್ತಾನೇ ಇರ್ತಾನೆ ಅವಾಗ. ನೀವು ಸ್ವಲ್ಪ ಮನೆಯಲ್ಲಿ ಏನಾದರೂ ನಿದ್ದೆ ಮಾಡೋದಿದ್ರೆ ದಯವಿಟ್ಟು ಮಾಡಬಾರ್ದು. ಹಂಗಂತೇಳಿ ನಾವು ಆಫೀಸಲ್ಲಿ ಮಾಡ್ಬೋದು ಗುರುಗಳೇ, ಅಲ್ಲಿ ಮಾಡೋಕ್ಕೆ ಅವಕಾಶ ಇರೋಲ್ಲ ನಿಮಗೆ. ಮನೆಯಲ್ಲಿ ಜಾಸ್ತಿ ನಿದ್ದೆ ಮಾಡಬಾರ್ದು. ಹಗಲಲ್ಲಿ ಯಾವುದೇ ಕಾರಣಕ್ಕೂ ಒಂದೊಂದು ಸಲ ಪಾಪ ಆರೋಗ್ಯ ಸರಿ ಇಲ್ಲ, ನಡೆದು ಬಿಡತ್ತೆ. ನೀವು ಹ್ಯಾಬಿಟ್ ಮಾಡ್ಕೊಳ್ಬಾರ್ದು. ಅಲ್ಲ, ಇವರಿಗೆ ಒಂದು ಅದೃಷ್ಟ ಇವ್ರ ಜೊತೆಗಿರುತ್ತೆ. ಬೇರೆಯವರು ಕರಿಬೇಕು, ಅವ್ರ ಕರೆದಾಗ ಇವರಿಂದ ಪಾಸ್ ಆಗುತ್ತೆ. ಬಟ್ ಇವು ಏನು ಗೊತ್ತಾ, ಕೆಲವೊಂದು ವಸ್ತುಗಳಿದ್ದಾವೆ, ಈ ಗಡಿಯಾರ, ಈ ದೇವರದ್ದು ವಿಗ್ರಹ, ಹಾಲು, ಇವೆಲ್ಲ ಯಾರಿಗೂ ದಾನ ಮಾಡಬಾರ್ದು. ಹಾಲು ದಾನ ಅಂತಂದರೆ ನೀವು ದೇವರಿಗೆ ಅಭಿಷೇಕಕ್ಕೆಲ್ಲ ಕೊಡ್ತಾ ಬರ್ಬೋದು, ಅಭ್ಯಂತರ ಇಲ್ಲ. ನಾನು ಹಾಲು ಕೊಡ್ತೀನಿ ಮಕ್ಕಳಿಗೆಲ್ಲ ಹಂಚಿ ಅಂತ ಅನ್ನೋ ಹಾಗಿಲ್ಲ. ಹಾಲು ಬದಲಿಗೆ ಮಕ್ಕಳಿಗೆ ಬಟ್ಟೆ ಹಂಚೋಬೇಕಾಗಿರೋದು. ನೀವು ತೀರಾ ಸಣ್ಣದನ್ನು ಆಯ್ಕೆ ಮಾಡ್ಕೊಳ್ಳೋ ಹಾಗಿಲ್ಲ. ದೊಡ್ಡ ಗೋಲ್ ಇಟ್ಕೊಳ್ಳಿ, ನಿಮ್ಮದು ನಡೆಯುತ್ತೆ. ಇವರೆಲ್ಲ ಏನಾದರೂ ಟ್ರೇಡಿಂಗಲ್ಲಿ ಸ್ವಲ್ಪ ಕೆಲಸ ನಾನು ಮಾಡ್ತೀನಿ ಅಂತಂದರೆ, ಉತ್ತರ ದಿಕ್ಕಿಗೆ ಮುಖ ಮಾಡಿ 6 ಒಂದೇ ತರಹದ ಬೊಂಬೆಗಳನ್ನು, ಯಾವುದು ಒಂದೇ ಥರ ಇರಬೇಕದು. ನೀವು ಮೆಟಲ್ ಮಾಡ್ತಿರೋ ಅಥವಾ ಫೋಟೋ ಮಾಡ್ತಿರೋ ಕುಬೇರದ್ದು 6 ಇರಬೇಕು. ಅಲ್ಲಿ 6 ಕಡೆ 6 ವಿಳೆದೆಲೆ ಇಟ್ಟುಬಿಟ್ಟು ಕುಂಕುಮಾರ್ಚನೆ ಮಾಡಿರಬೇಕು 6 ಕಡೆ. ಇದಿತ್ತು ಅಂತಂದರೆ ಅವರ ಕೋಣೆಯಲ್ಲಿ ಇದು ಮಾಡ್ತೀನಿ ಅಂತಂದರೆ ಈ ಅದೃಷ್ಟ ಒಂದು ರೀತಿಯ ಸ್ವಿಚ್ ಹಾಕದಂಗೆ ಬೆಳಕು ಬಂದಂಗೆ, ನಾಲ್ಗೆ ಮೇಲೆ ಸಿಹಿ ಬೆಲ್ಲವನ್ನು ಹಾಕ್ಕೊಂಡಂಗೆ. ಅದು ಖಾರ ಅಂತೂ ಇರಲ್ಲ. ಹಾಗೇ ನಿಮಗೆ ಶುಕ್ರ ಅಷ್ಟು ಚೆನ್ನಾಗಿ ಅಪ್ಲೈ ಆಗುತ್ತೆ. ಶುಕ್ರ ಅನ್ನುವನು ನಿಮ್ಮನ್ನು ದಯಪಾಲಿಸ್ತಾನೆ. ಶುಕ್ರನಿಗೆ ಸಂಬಂಧಪಟ್ಟ ಭಾರ್ಗವ ಅಂತ ಕರೀತಾರೆ, ಭಾರ್ಗವ ವಾಸರ ಅಂತ ಕರೀತಾರೆ. ಅಂತಹ ಭಾರ್ಗವನಿಗೆ ಸಂಬಂಧಪಡ್ತಕ್ಕಂಥ ಅಂದರೆ ಭೃಗು ಮಹರ್ಷಿಯ ಮಗಳು ಮಹಾಲಕ್ಷ್ಮಿ. ಶುಕ್ರನಿಗೂ ಮಹಾಲಕ್ಷ್ಮಿಗೂ ಇರ್ತಕ್ಕ ಒಂದೇ. ಇವೆರಡು ನೀವು ಆರಾಧನೆ ಮಾಡ್ತೀನಿ ಅಂತಂದರೆ ನಿಂಬೆ ಹಣ್ಣು ಕಡೆಗೆ ನೀವು ಹೋಗಂಗಿಲ್ಲ. 6ನೇ ತಾರೀಕು ಹುಟ್ಟಿರೋರು ಯಾರು ಹೇಳ್ತಾರಲ್ಲ, ನಿಂಬೆ ಹಣ್ಣು ದೀಪ ನೀವು ಹಚ್ಚಬಾರ್ದು. ಮಹಾಲಕ್ಷ್ಮಿಗೆ ಆಗಲ್ಲ ಅದು. ನೀವೇನಾದರೂ ಮಾಡ್ತೀನಿ ಅಂತಂದರೆ ಪೌರ್ಣಮಿಯಂದು ಈ ಒಂದು 16 ಮಾಡ್ತಿರೋ ಅಥವಾ 32 ಮಾಡ್ತಿರೋ ಅಥವಾ 108 ಮಾಡ್ತಿರೋ, ಒಟ್ಟಾರೆಯಾಗಿ ಅರಿಶಿನ ಕೊಂಬಿನ ಮಾಲೆ ಮಾಡಬೇಕು. ಪ್ರತಿ ಪೌರ್ಣಮಿಗೂ ಅರಿಶಿನ ಕೊಂಬಿಂದ ಮಾಲೆ ಮಾಡುವಂಥದ್ದು ಮಹಾಲಕ್ಷ್ಮಿಯಾಗಿ ಹಾಕುವಂಥದ್ದು. 6 ಮಾಸಗಳು ಅಂದರೆ 6 ಪೌರ್ಣಮಿಗಳು ನೀವೇನಾದರೂ 6 ಮಾಲೆ ಮಾಡಿ ಮಹಾಲಕ್ಷ್ಮಿ ಕೊಡ್ತೀನಿ ಅಂತಂದರೆ ಬರೆದಿಟ್ಕೊಳ್ಳಿ. ಬಹುಶಃ ನಿಮಗೊಂದು ಬಂಗಾರದ ಮಾಲೆ ವಾಪಸ್ ಮಾಡ್ತಾಳೆ ಆಕೆ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದ ಪರಂಗೆ ಅಂದರೆ 1:10 ಆ ಎಮ್ಮ 10 ಸಲ ನಿಮಗೆ ಕೊಡ್ತಾಳಂತೆ. ಅಂದರೆ 6 ಸಂಖ್ಯೆಗೆ ಶುಕ್ರ, ಜೊತೆಗೆ ಅಧಿಷ್ಠಾನ ದೇವತೆ ಮಹಾಲಕ್ಷ್ಮಿ, ಲಗ್ನದ್ದು ರಾಶಿಯತ್ತು, ಇನ್ನಿಬ್ಬರದ್ದು ಎಕ್ಸ್ಟ್ರಾ ತಗೋಬೇಕು ನೀವು.
ಈ 6 ಡೇಟ್ನವರು ಇಬ್ಬರು ಎಕ್ಸ್ಟ್ರಾ ತೊಗೋಬೇಕು. ಅವರು ಯಾರು ಅಂತಂದರೆ ಕುಬೇರ ಹಾರ ಮಾಡಿದಾರಲ್ಲ ಅದು ಲೆಕ್ಕಕ್ಕೆ ಬರಲ್ಲ. ಹೀಗೆ ನೀವು ಲೆಕ್ಕ ತೆಗೆದುಕೊಂಡು ಈ 4 ಅಂದರೆ ಈಗ ಶುಕ್ರನದ್ದು ಆಯಿತು, ಮಹಾಲಕ್ಷ್ಮಿದ್ದು ಆಯಿತು, ಇನ್ನು ಲಗ್ನದ್ದು ಆಯಿತು, ರಾಶಿದಾಯಿತು. ಇನ್ನಿಬ್ಬರು ಯಾರು ಅಂತಂದರೆ ಕುಲದೇವರು ಆ್ಯಂಡ್ ನಿಮಗೆ ಇಷ್ಟದೇವರು. ಇಷ್ಟನ್ನು ಕೂಡ 6 ನಿಮಗೆ ಸಾಯಿಬಾಬಾ ಅಂದ್ಕೊಳ್ಳಿ, ಶಿರಡಿ ಸಾಯಿನಾಥಾಯ ನಮಃ ಅಂತ ಒಂದು ಸಲ, ಕುಲದೇವರು ನಾರಾಯಣ ಆಗಿದ್ದರೆ ಲಕ್ಷ್ಮೀನಾರಾಯಣಾಭ್ಯ ನಮಃ ಈ ರೀತಿ 2 ಸಲ ಅಂದ್ಕೊಳ್ಳೋದು. ಹೀಗೆ 6 ದೇವರನ್ನು ನೀವು ಪ್ರತಿನಿತ್ಯ ನೆನಪು ಮಾಡ್ಕೊಳ್ತಾ ಮುಂದುವರಿತೀನಿ ಅಂತಂದರೆ ಅಷ್ಟೊಂದು ಅದ್ಭುತವಾಗಿರುತ್ತೆ ಯಶಸ್ಸನ್ನು ತಾವು ಕಾಣುತ್ತೀರಿ. 6, 15, 24. ಸೊ ಇವ್ರು ಏನೇ ಮರೆತರೂ ಜನ್ಮಾಷ್ಟಮಿ ಮತ್ತು ವರಮಹಾಲಕ್ಷ್ಮಿ ಹಬ್ಬಗಳನ್ನ ಮರಿಬಾರ್ದು ಅಂತ ತಿಳಿಸಿದ್ರಿ. ಇನ್ನು ಅದ್ಭುತವಾಗಿರುವಂಥ ಸಂಖ್ಯೆ ಮಹಾಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಈ ಒಂದು ಸಂಖ್ಯೆ ಅವ್ರಿಗಿರುತ್ತೆ. ಜೊತೆಗೆ ಏನೆಲ್ಲ ಮಾಡಬೇಕು ಇವರು ಲೈಫಲ್ಲಿ ಸಕ್ಸಸ್ ಕಾಣಬೇಕು ಅಂತಂದರೆ ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.